ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಶ್ರೂಮ್ ಡಂಪ್ಲಿಂಗ್ಸ್ ಸೂಪರ್ ಟೇಸ್ಟಿಯಾದಂಥ ಮಶ್ರೂಮ್ ಡಂಪ್ಲಿಂಗ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ವಿರಾಟ್ ಕೊಹ್ಲಿ ಅವರ 1-8 ರೆಸ್ಟೋರೆಂಟ್ ಸ್ಟೈಲ್ ಆಗಿರುತ್ತೆ. ಇಲ್ಲಿ ಹಾಫ್ ಕ್ಯಾಬೇಜ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕ್ಯಾಬೇಜ್ನ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ದರೆ ಒಂದು ಕೂಡ ನೀವು ಹಾಕೋಬೋದು. ಓಕೆ, ಹಾಗೆ ಒಂದು ಬೀಟ್ರೂಟ್. ಈ ಬೀಟ್ರೂಟ್ನ ಸ್ಕಿನ್ ಔಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅದೇ ಥರ ಅದನ್ನೆಲ್ಲ ಫೈನಾಗಿ ನಾವು ರುಬ್ಕೊಂಡು ಬಂದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಬೇಕಾದ್ರೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಲಿಕ್ವಿಡ್ ಥರನೇ ಮಾಡ್ಕೊಳ್ಳಿ. ಹಾಗೆ ಒಂದು ಫಿಲ್ಟ್ರ್ ಇಟ್ಕೊಂಬಿಟ್ಟು ಇದನ್ನೆಲ್ಲ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆ, ಆ ನೀರು ಕೂಡ ನಮಗೆ ಬೇಕು. ಎರಡನ್ನೂ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಮಶ್ರೂಮ್, ಇಲ್ಲಿ ಒಂದು 100 ಗ್ರಾಮಷ್ಟು ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಆದಮೇಲೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲವನ್ನು ನಾವು ಸೇರಿಸ್ಕೊಬೇಕು. ಕ್ಯಾಬೇಜ್ ಏನಿರುತ್ತಲ್ಲ, ಮೊದಲು ಕ್ಯಾಬೇಜ್ನ ಮಾತ್ರ ನಾವಿಲ್ಲಿ ಒಂದು 2 ಮಿನಿಟ್ಸ್ವರೆಗೂ ನಾವು ನೀಟಾಗಿ ಇದನ್ನು ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ವಿತೌಟ್ ಜಿಂಜರ್ ಮತ್ತು ಗಾರ್ಲಿಕ್, ಆನಿಯನ್ ಇದು ಯಾವುದನ್ನು ಕೂಡ ನಾನು ಹಾಕ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ಲೆಸ್ ಮಸಾಲ ಐಟಮ್ಸ್ ಎಲ್ಲ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಹಾಗೆ ಇದೆಲ್ಲ ಹುರಿತಿದ್ದಂಗೆ ಬೀಟ್ರೂಟ್ ಏನು ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಿ ಅದು ಹಾಕ್ಕೊಳ್ಳೋದು. ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆ ನೀರು ಕೂಡ ನಮ್ಗೆ ಯೂಸ್ ಆಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆ ರೆಡ್ ಕಲರ್ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಬೀಟ್ರೂಟ್ನ ಯೂಸ್ ಮಾಡಲೇಬೇಕಾಗತ್ತೆ. ಇದನ್ನು ಕೂಡ ಒಂದು 3ರಿಂದ 4 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನು ಸೇರಿಸ್ಕೊಬೇಕು. ನೋಡಿ, ಈ ಥರ ಸ್ಟೀಮ್ ಮಾಡಿ ತಿನ್ನೋದ್ರಿಂದ ಈ ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದೆಲ್ಲ ತುಂಬ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಆಗಿರುತ್ತೆ. ಸೊ ಇದು 1-2 ನಿಮಿಷ ಆಗ್ತಿದ್ದಂಗೆ ಏನು ಮಶ್ರೂಮ್ಸ್ ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಮಶ್ರೂಮ್ಸ್ನೂ ಕೂಡ ನಾವಿಲ್ಲಿ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಮಶ್ರೂಮ್ಸ್ನ ಎಷ್ಟಾಗುತ್ತಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ತುಂಬ ಚಿಕ್ಕದಾಗೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಮಶ್ರೂಮ್ ಕೂಡ ನೀರು ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಮಶ್ರೂಮ್ ನೀರು ಬಿಟ್ಟೇ ಬಿಡುತ್ತೆ. ಸೊ ಹಾಗಾಗಿ ನೀವು ಆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸ್ಬೇಕು ಅಂತ ಏನಿಲ್ಲ. ಈ ಮಶ್ರೂಮ್ ಏನು ನೀರು ಬಿಡುತ್ತಲ್ಲ ಅದರಲ್ಲಿ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗಿನ್ನ ಎಕ್ಸ್ಟ್ರಾ ಏನಾದರೂ ಮಸಾಲಾಸ್ ಐಟಮ್ಸ್ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಈ ಕಡೆ ಇನ್ನೊಂದು ಕಡೆ ನಾನು ಸ್ಟೀಮ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ರೈಸ್ ಪೇಪರ್, ಇದೇ ನಮಗೆ ಇಂಪಾರ್ಟೆಂಟ್ ರೋಲ್ ಇರೋದೇ ಇಲ್ಲಿ. ಈ ರೈಸ್ ಪೇಪರ್ನ ನಾವು ಇದು ತುಂಬ ದೊಡ್ಡದಾಗಿತ್ತು, ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಪೀಸಸ್ ಆಗಿದೆನ ಈ ರೈಸ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೈಸ್ ಪೇಪರ್ ನಿಮಗೆ ರೆಡಿಯಾಗಿ ಸಿಗುತ್ತೆ, ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಬೋದು. ಇವಾಗೇನು ಆ ಬೀಟ್ರೂಟು ನೀರು ಏನು ಮಾಡ್ಕೊಂಡಿರ್ತೀವಲ್ಲ, ರುಬ್ಕೊಂಡು ಇಟ್ಕೊಂಡಿರ್ತೀವಿ, ಅದರಲ್ಲಿ ಇದನ್ನು ಡಿಪ್ ಮಾಡ್ಕೋಬೇಕು. ಇದೇ ನಮಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದು ಒಂಥರ ಹಾರ್ಡ್ ಅನಿಸುತ್ತೆ ನಿಮಗೆ ನೋಡಿದ ತಕ್ಷಣವೇ, ಬಟ್ ಒನ್ಸ್ ನೀವು ನೀರಲ್ಲಿ ಅದನ್ನು ಡಿಪ್ ಮಾಡಿ ತೆಗೆದಿದ್ದ ತಕ್ಷಣವೇ ಅದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಈಸಿಯಾಗಿ ಇದನ್ನು ನೀವು ಫೋಲ್ಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಬಿಸಿ ಆಗಿರುವಾಗಲೇ ನಾವು ಈ ರೈಸ್ ಪೇಪರ್ಗೆ ಇದನ್ನು ಹಾಕ್ಕೋಬೇಕು. ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು 1-2 ನಿಮಿಷ ನಾವು ಇದನ್ನು ಸ್ವಲ್ಪ ಬೇಗ ಮಾಡಬೇಕಾಗತ್ತೆ. ಇಲ್ಲಿ ತುಂಬ ನಿಧಾನ ಮಾಡಿದ್ರೆ ಈ ರೈಸ್ ಪೇಪರನ್ನು ತುಂಬ ಸಾಫ್ಟ್ ಆಗ್ತಾ ಹರಿದು ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಇಮಿಡಿಯೇಟಾಗಿ ಬಿಸಿ ಇರುವಾಗಲೇ ಈ ಥರ ಅದನ್ನ ಸ್ವಲ್ಪ ಇದು ಅಂಟ್ಕೊಳ್ಳಲಿಲ್ಲ ಅಂದರೆ ನೀರು ಹಚ್ಬಿಟ್ಟು ಹಿಂಗೆ ಸ್ವಲ್ಪ ಒತ್ತಿ ಅಂಟುತ್ತವಾಗ. ಒಂದು ರೈಸ್ ಪೇಪರ್ಗೆ ಅಟ್ಲೀಸ್ಟ್ ಒಂದು 4 ಪೀಸಸ್ ಆಗುತ್ತೆ. 2 ರೈಸ್ ಪೇಪರ್ ಕಟ್ ಮಾಡಿಕೊಂಡ್ರೆ ಆರಾಮಾಗಿ ಒಂದು 2 ತಿನ್ಬೋದು. ಒಂದು 8ರಿಂದ 10 ಪೀಸಸ್ ಅಷ್ಟು ಮಿನಿಮಮ್ ಆಗುತ್ತೆ. ಓಕೆ, ಸೊ ಇದು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ನಮಗೆ ಇನ್ನು ಹೆಲ್ದಿ ವರ್ಷನಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ತಿನ್ಬೋದು. ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. 8ರಿಂದ 10 ನಿಮಿಷ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಬಿಸಿಯಾಗಿರ್ತಕ್ಕಂಥ ಮಶ್ರೂಮ್ ಡಂಪ್ಲಿಂಗ್ಸು ರೆಡಿಯಾಗಿರುತ್ತೆ. ಹೋಪ್ ಯಾರ್ಯಾರು RCB ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸ ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀನಿ. ಓಕೆ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.